ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಯಾರು ಭೇಟಿಯಾಗಲಿದ್ದಾರೆ ಅನ್ನೋದನ್ನು ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಯಾಕೆಂದರೆ ಇದು ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಇಲ್ಲಿ ಇಬ್ರಿಗೂ ತುಂಬ ದಿನದ ಪರಿಚಯ ಇದೆ. ಏನೋ ಕಾರಣಗಳಿಂದ ದೂರ ಆಗಿರಬಹುದು. ಅವ್ರಿಗೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆ ಹಿಂದಿನ ನೆನಪುಗಳು ಬೇಡ ಅಂದ್ರೂ ಆಗಾಗ ಬಂದು ಮನಸ್ಸು ಡಿಸ್ಟರ್ಬ್ ಆಗ್ತಾ ಇದೆ. ಏನೋ ನಿಮಗೆ ಪ್ರಾಮಿಸ್ ಮಾಡಿರಬಹುದು, ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಯಾರಾದರೂ ಆಗಿರಬಹುದು, ಫ್ರೆಂಡ್ಸ್, ರಿಲೇಟಿವ್ಸ್, ರಿಲೇಷನ್ಶಿಪ್ನಲ್ಲಿರೋರು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್, ಯಾರೇ ಆಗಿರಲಿ ನಿಮಗಾಗಿ ಈ ರೀಡಿಂಗ್ ಅಂತ ಅನ್ಕೋತೀನಿ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಕ್ರಿಯೇಟಿವಿಟಿ ಬರ್ತಾ ಇದೆ, ಮತ್ತೊಂದು ಪ್ರೆಸೆಂಟ್, ಹಾಗೆ ಅಕ್ಸೆಪ್ಟೆನ್ಸ್. ಇಲ್ಲಿ ವಿಷನ್ ಬರ್ತಾ ಇದೆ ಬಾಟಮ್ನಲ್ಲಿ. ಇದಕ್ಕೆ 2 ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಬರುತ್ತೆ? ಇಲ್ಲೊಂದು ಬ್ಯಾಲೆನ್ಸ್, ಮತ್ತೊಂದು ಡ್ರೀಮ್ಸ್. ಇಲ್ಲಿ ಪ್ಲೇಫುಲ್ನೆಸ್ ಅನ್ನೋದು ಬರ್ತಾ ಇದೆ. ಪ್ರೆಸೆಂಟ್ ಸಿಚುಯೇಷನ್, ಈಗಿನ ಪರಿಸ್ಥಿತಿನಲ್ಲಿ ಅವ್ರಿಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದಾಗ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಬರ್ತಾ ಇದೆ. ಏನೋ ನಿಮ್ಮನ್ನು ನೋಡಬೇಕು ಅಂತ ಅನಿಸಿದೆ. ಮನಸ್ಸಲ್ಲಿ ಏನೋ ಡಿಸಿಷನ್ಗಳನ್ನ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಮನಸ್ಸಲ್ಲಿ ಏನೇನೋ ಭಾವನೆಗಳು ಕ್ರಿಯೇಟ್ ಆಗಿದೆ. ಶುರುವಿನಲ್ಲಿ ಏನೋ ಒಂದು ಪ್ಲೇಫುಲ್ನೆಸ್ ಇತ್ತು, ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಇಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆ ಒಂದು ಗ್ಯಾಪ್ನಲ್ಲಿ ಏನೋ ಭಾವನೆಗಳು ಕ್ರಿಯೇಟ್ ಆಗಿದೆ ಅವ್ರ ಮನಸ್ಸಲ್ಲಿ. ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಮೇಲೆ ಭಾವನೆಗಳು ಮೂಡಿದೆ, ಏನೇನೋ ಡಿಸಿಷನ್ಗಳನ್ನ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಏನೇನೋ ಭಾವನೆಗಳು ಬಂದಿದೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಅವರ ಕನಸಿನ ವ್ಯಕ್ತಿ ನೀವಾಗಿದ್ದೀರಾ, ಅವರು ಇಷ್ಟಪಡ್ತಾ ಇರುವ ವ್ಯಕ್ತಿ ನೀವಾಗಿದ್ದೀರಾ. ಅದರಿಂದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಜನನ ನಾವು ಭೇಟಿ ಮಾಡ್ತೀವಿ. ಯಾರಲ್ಲೂ ಅಂಥ ಭಾವನೆಗಳು ಬೆಳೆಯಲ್ಲ, ಆದರೆ ಕೆಲವರಲ್ಲಿ ಏನೋ ಅಟ್ರಾಕ್ಷನ್ ಇರುತ್ತೆ. ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ. ಮತ್ತೆ ಅವರನ್ನು ಮಾತಾಡಿಸ್ಬೇಕು, ಮತ್ತೆ ಅವರನ್ನು ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಇವ್ರಿಗೂ ನಿಮ್ಮ ಮೇಲೆ ಅನಿಸಿರಬಹುದು. ಅವ್ರ ಮನಸ್ಸು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಆದ್ದರಿಂದ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಮ್ಯಾಜಿಷಿಯನ್, ಮತ್ತೊಂದು 6 ಆಫ್ ವ್ಯಾಂಡ್ಸ್, ಹಾಗೆ 6 ಆಫ್ ಕಪ್ಸ್. ದಿ ಹೆರಫೆಂಟ್ ಬರ್ತಾ ಇದೆ. ಬಾಟಮ್ನಲ್ಲಿ ಟವರ್ ಕಾರ್ಡ್ ಇದೆ. ಕಿಂಗ್ ಆಫ್ ವ್ಯಾಂಡ್ಸ್. ಇಲ್ಲಿ ಅವರೊಂದು ಅಟ್ರಾಕ್ಟಿವ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ತುಂಬ ದಿನಗಳ ಪರಿಚಯದ ನಂತರ ನೀವಿಬ್ಬರೂ ದೂರ ಆಗಿರಬಹುದು, ಆದರೆ ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಏನೋ ಕಾರಣಗಳಿಂದ ಅಕಸ್ಮಾತ್ತಾಗಿ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಅವ್ರ ಲೈಫಲ್ಲಿ ಏನೋ ಚೇಂಜಸ್ ಕಾಣ್ತಾ ಇದೆ, ಆದರೆ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇರಲಿಲ್ಲ. ಆದರೆ ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ನೆನಪುಗಳಿದೆ, ಎಷ್ಟೋ ಸರಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ಪ್ರೇಯರ್ಸ್ ಮಾಡ್ಕೊಂಡಿದ್ದೀರಾ, ದೇವಸ್ಥಾನಗಳಿಗೂ ಹೋಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಯ ಎನರ್ಜಿ ನೋಡಿದಾಗ ಸೆಲ್ಫ್ ರೆಸ್ಪೆಕ್ಟ್ ಆ್ಯಟಿಟ್ಯೂಡ್ ಇದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಗ್ರೇಸ್ಫುಲ್ ಪರ್ಸ್ನಾಲಿಟಿ ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ನಿಮ್ಮ ಬಗ್ಗೆ ಯಾವುದೇ ಒಂದು ಡಿಸಿಷನ್ ತೊಗೊಂಡಿರಲಿಲ್ಲ, ನಿಮ್ಮ ಮೇಲಿರೋ ಭಾವನೆಯೂ ಹೇಳಿಕೊಂಡಿರಲಿಲ್ಲ ಅವರು. ಇಷ್ಟು ದಿನ ನಿಮ್ಮಿಬ್ಬರಲ್ಲಿ ಮಾತುಕತೆ ಏನು ಇಲ್ದಿದ್ರೂ ಟೆಲಿಪತಿಕಲಿ ಇಬ್ಬರೂ ಕನೆಕ್ಟ್ ಆಗಿದ್ರಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಸಾಕಷ್ಟು ನೆನಪುಗಳಿವೆ, ನಿಮ್ಮ ಬಗ್ಗೆ ಏನೇನೋ ಇಮ್ಯಾಜಿನೇಷನ್ ಇದೆ.
ಇಷ್ಟು ದಿನ ನಿಮ್ಮನ್ನು ಗಮನಿಸ್ತಾ ಇದ್ರು, ಅವರ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರು. ಈಗ ಅವ್ರ ಮನಸ್ಸಲ್ಲಿ ಏನೋ ಡಿಸಿಷನ್ ತಗೊಂಡಿದ್ದಾರೆ ನಿಮ್ಮ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ನಿಮ್ಮನ್ನು ಭೇಟಿ ಮಾಡಬಹುದು ಹಾಗೂ ಅನಿಸುತ್ತೆ. ಹಾಗೆ ಇಲ್ಲೊಂದು ಪಝಲ್ಡ್ ಎನರ್ಜಿ ಇದೆ, ಕ್ವೆಶ್ಚನ್ ಮಾರ್ಕ್ ಇದೆ. ಮುಂದೆ ಏನಾಗಬಹುದು? ಭೇಟಿ ಆಗ್ತೀರಾ ಸರಿ, ಅವ್ರು ಏನು ಹೇಳ್ತಾರೆ ಮುಂದೆ ನೋಡೋಣ. ಇನ್ನೇನು ಬರುತ್ತೆ, ಅವ್ರು ನಿಮ್ಗೇನು ಹೇಳ್ಬೋದು? ಭೇಟಿ ಆಗ್ತಾರೆ ಸರಿ, ಯಾಕೆ ಭೇಟಿ ಆಗ್ತಾರೆ? ಅಕ್ಸೆಪ್ಟೆನ್ಸ್ ಅಂತ ಬರ್ತಾ ಇದೆ ಇಲ್ಲಿ. 3 ಆಫ್ ಕಪ್ಸ್, ಹಾಗೆ 2 ಆಫ್ ಕಪ್ಸ್, ಮತ್ತೊಂದು 9 ಆಫ್ ಸಾರ್ಟ್ಸ್, ಇಲ್ಲೊಂದು ಸ್ಟ್ರೆಂತ್ ಕಾರ್ಡ್, ಹಾಗೆ ಇಲ್ಲೊಂದು ಹರ್ಮಿಟ್ ಬರ್ತಾ ಇದೆ. 6 ಆಫ್ ವ್ಯಾಂಡ್ಸ್. 6 ಆಫ್ ವ್ಯಾಂಡ್ಸ್ ಎನರ್ಜಿ ನಿಮಗೆ ಸ್ಟ್ರಾಂಗ್ ಆಗಿದೆ, ಅಂದರೆ ಸಕ್ಸಸ್ ಇದೆ ಇಲ್ಲಿ. ಇಬ್ಬರೂ ಈ ಒಂದು ವಿಷಯದಲ್ಲಿ ಮುಂದುವರಿಬೇಕು, ಮುಂದೆ ಚೆನ್ನಾಗಿರಬೇಕು ಅನ್ನೋ ಭಾವನೆ ಇದೆ. ಆದರೆ ಯಾವುದೋ ಕಾರಣಗಳಿಂದ ಇಲ್ಲಿ ಬ್ಲಾಕೇಜಸ್ ಇತ್ತು. ಇಲ್ಲಿ ಮುಂದೆ ನಿಮ್ಮಿಬ್ಬರಲ್ಲಿ ಕಮಿಟ್ಮೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಥರ್ಡ್ ಸಿಚುವೇಶನ್ನಿಂದ ನೀವಿಬ್ಬರೂ ದೂರ ಆಗಿದ್ರಿ ಅನ್ನೋದಿದೆ. ಇಷ್ಟು ದಿವಸ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ರಿ, ಆ ಕಡೆಯಿಂದ ಏನೂ ಸಮಾಚಾರ ಇರಲಿಲ್ಲ. ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ದೀನಿ ಅಂತ ಅನಿಸಿದ್ರೂ ಮನಸ್ಸು ಕಾನ್ಫಿಡೆಂಟ್ ಆಗಿತ್ತು. ಆ ವ್ಯಕ್ತಿನ ನಂಬ್ಕೊಂಡಿದ್ರಿ, ಆದರೆ ಅಲ್ಲೊಂದು ಲೋನ್ಲಿನೆಸ್ಸು ಇತ್ತು. ಮತ್ತೆ ಅವರು ಭೇಟಿ ಆಗ್ತಾರಾ, ಮೆಸೇಜ್ ಮಾಡ್ತಾರಾ, ಕಾಲ್ ಮಾಡ್ತಾರಾ, ಆ ಥರ ಮನಸ್ಸು ಹುಡುಕ್ತಾ ಇತ್ತು ನಿಮಗೆ. ಒಂದೊಂದು ಸರಿ ಲೋ ಎನರ್ಜಿ ಇರೋದ್ರಿಂದ, ಸ್ಲೋ ಮೂಮೆಂಟ್ ಇರೋದ್ರಿಂದ ನಮ್ಮ ಕೆಲಸಗಳು ಏನೂ ಆಗಲ್ಲ. ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ, ಪ್ರೇಯರ್ಸ್ ಮಾಡಬೇಕಾಗತ್ತೆ. ಆ ಪಾಸಿಟಿವಿಟಿ ನಿಮ್ಮ ಬ್ಲಾಕೇಜಸ್ಗಳನ್ನ ರಿಲೀಸ್ ಮಾಡ್ಬೋದು ಅಂತ ಅನ್ಕೋತೀನಿ. ನಿಮ್ಮಿಬ್ಬರ ಮಧ್ಯೆ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಸ್ವಲ್ಪ ದಿನ ಅನ್ನೋದು ಬರ್ತಾ ಇದೆ. ಈಗ ನಿಮ್ಮ ಮೇಲೆ ನಿಜವಾದ ಭಾವನೆಗಳಿದೆ, ಟ್ರೂ ಫೀಲಿಂಗ್ಸ್ ಕ್ರಿಯೇಟ್ ಆಗಿದೆ. ನಿಮ್ಗೇನೋ ಡಿಸಿಷನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲೊಂದು 2 ಆಫ್ ಕಪ್ಸ್ ಇದೆ, ಅದೊಂದು ಕಮಿಟ್ಮೆಂಟ್ ಆಗಿರಬಹುದು, ಆ ಥರನೂ ಅನ್ಕೋಬಹುದು. ಇದಕ್ಕೆ ಯೂನಿವರ್ಸಿಂದ ಏನಿದೆ ನೋಡೋಣ. ಯೂನಿವರ್ಸ್ ಏನು ಹೇಳುತ್ತೆ ನಿಮಗೆ? ಒಂದು ಎಕ್ಸಾಷನ್, ಮತ್ತೊಂದು ಕಂಪ್ಯಾರಿಸನ್. ನೋಡಿ ಹೇಗೆ ಬಂದಿದೆ ಅಂತ. ಕ್ಲಿಂಗಿಂಗ್ ಟು ದಿ ಪಾಸ್ಟ್, ಮತ್ತೊಂದು ಪ್ರೊಜೆಕ್ಷನ್ಸ್. ಅವರು ತುಂಬ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಕಂಪ್ಯಾರಿಸನ್ ಇದೆ, ನಿಮ್ಮ ವ್ಯಕ್ತಿತ್ವನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಂಡಿದ್ದಾರೆ ಅವರು. ಆ ಒಂದು ಕಂಪ್ಯಾರಿಸನಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾವುದೋ ಹಳೆ ನೆನಪುಗಳಿತ್ತು, ಹಾಗೆ ನಿಮ್ಮ ಬಗ್ಗೆ ಕನಸುಗಳೂ ಇದೆ ಅವ್ರಿಗೆ. ಈಗ ಏನೋ ಒಂದು ಫರ್ಮ್ ಡಿಸಿಷನ್ ತಗೋಬೇಕು ಅಂತ ಅನಿಸಿರ್ಬೇಕು ಅವ್ರಿಗೆ. ಆದ್ದರಿಂದ ನಿಮ್ಮನ್ನು ಭೇಟಿ ಆಗ್ತಾರೆ. ಇದಕ್ಕೆ ಫೈನಲ್ ಮೆಸೇಜ್ ನೋಡೋಣ ಏಂಜಲ್ಸಿಂದ ಏನು ಬರುತ್ತೆ ಅಂತ. ಫ್ರೆಂಡ್ಲಿನೆಸ್ ಇದೆ, ಬಾಟಮ್ನಲ್ಲಿ ಏನಿದೆ? ಎಕ್ಸ್ಪ್ರೆಷನ್. ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇರೋದ್ರಿಂದ ಅವರ ಡಿಸಿಷನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ. ನಿಮ್ಮ ಬಗ್ಗೆ ಏನೋ ಡಿಸಿಷನ್ ತೊಗೊಂಡಿದ್ದಾರೆ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅನಿಸಿದೆ ಅವರಿಗೆ. ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನು ಭೇಟಿ ಆಗ್ತಾ ಇರಬಹುದು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.